ಜೀಪೋಚಿನ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಮಕ್ಕಳ ಉತ್ತಮ ಆರೋಗ್ಯದ ಸಲುವಾಗಿ ದೇಶದಲ್ಲಿ ಪೋಲಿಯೋ ಲಸಿಕಾ ಅಭಿಯಾನ, ಅಂಗವೈಕಲ್ಯ ಮುಕ್ತ ಮಕ್ಕಳ ಸಲುವಾಗಿ ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. ತಾಲೂಕಿನಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಶಾಸಕರಿಂದ ಚಾಲನೆ. ಕಾಚಿನಹಳ್ಳಿ ಏತ ನೀರಾವರಿಯಿಂದ ದಂಡಿಗನಹಳ್ಳಿ ಹೋಬಳಿ ಸಂಪನ್ನ. ಹೋಬಳಿಯ ಸಾಕಷ್ಟು ಗ್ರಾಮಗಳ ಅಂತರ್ಜಲ ವೃದ್ಧಿ ಎಂದ ಕುಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧು ಹೇಳಿಕೆ. ಇದು ಶಾಸಕ ರೇವಣ್ಣ, ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣನವರ ಶ್ರಮದ ಕೊಡುಗೆ ಎಂದರು. ತಾಲೂಕಿನ ಮಾರಿನಹಳ್ಳಿ ಗ್ರಾಮದ ಸಂಪರ್ಕ ರಸ್ತೆ ಅಭಿವೃದ್ಧಿಗೆ ಶಾಸಕ ಬಾಲಕೃಷ್ಣರಿಂದ ಪೂಜೆ. ಕಾವೇರಿ ನೀರಾವರಿ ನಿಗಮದಿಂದ 50 ಲಕ್ಷ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ. ಗುಣಮಟ್ಟದ ರಸ್ತೆಗೆ ಆದ್ಯತೆಯಿಂದ ಶಾಸಕರು. ಹಾಗೂ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರಗಳು ವಿಫಲ, ಇದು ಸತ್ಯಕ್ಕೆ ಸಿಕ್ಕ ಜಯ ಎಂದ ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ. ನುಗ್ಗೇಹಳ್ಳಿಯಲ್ಲಿ ನಡೆದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಹೇಳಿಕೆ. ಪ್ರತಿ ಮಕ್ಕಳ ಉತ್ತಮ ಆರೋಗ್ಯದ ಸಲುವಾಗಿ, ಅಂಗವೈಕಲ್ಯ ಮುಕ್ತ ಮಕ್ಕಳ ಸಲುವಾಗಿ ಕೇಂದ್ರ ಸರ್ಕಾರ ಕಳೆದ 30 ವರ್ಷಗಳಿಂದ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಪೋಲಿಯೋ ಮುಕ್ತ ಭಾರತವನ್ನಾಗಿಸಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾನುವಾರದಂದು ತಾಲೂಕು ಆಡಳಿತ, ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ, ಸಾರ್ವಜನಿಕ ಆಸ್ಪತ್ರೆ, ಲಯನ್ ಸೇವಾ ಸಂಸ್ಥೆ ಹಾಗೂ ರೋಟರಿ ಸಂಸ್ಥೆ ಇವರುಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದಲೂ ನಮ್ಮ ತಾಲೂಕಿನಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಂದಿದ್ದು ತಾಲೂಕು ಪೋಲಿಯೋ ಮುಕ್ತವಾಗಿದೆ. ಆಗತಾನೆ ಹುಟ್ಟಿದ ಮಗುವಿನಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸಬೇಕು. ಇದಕ್ಕಾಗಿ ತಾಲೂಕಿನೆಲ್ಲೆಡೆ 133 ಬೂತ್ಗಳನ್ನು ತೆರೆಯಲಾಗಿದೆ. 4 ಟ್ರಾನ್ಸಿಸ್ ತಂಡ, 1 ಮೊಬೈಲ್ ತಂಡ ಕಾರ್ಯನಿರ್ವಹಿಸಲಿದ್ದು, ಅಭಿಯಾನಕ್ಕಾಗಿ 542 ಸಿಬ್ಬಂದಿ ಮತ್ತು 26 ಮಂದಿ ಮೇಲ್ವಿಚಾರಕರು ಕಾರ್ಯನಿರ್ವಹಿಸಲಿದ್ದಾರೆ. ಪಟ್ಟಣ ಪ್ರದೇಶದಲ್ಲಿನ 2335 ಮಕ್ಕಳು, ಗ್ರಾಮೀಣ ಪ್ರದೇಶದಲ್ಲಿನ 14155 ಮಕ್ಕಳು 5 ವರ್ಷದೊಳಗಿನವರಾಗಿದ್ದು, ಇವರೆಲ್ಲರಿಗೂ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದರು. ಪಟ್ಟಣದಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಲಭ್ಯವಿದ್ದು, ಇದೀಗ ಗರ್ಭಿಣಿಯರಿಗಾಗಿ ಸ್ಕ್ಯಾನಿಂಗ್ ವ್ಯವಸ್ಥೆಗೆ ಅವಕಾಶ ಮಾಡಲಾಗಿದೆ. ವಾರದಲ್ಲಿ ಒಮ್ಮೆ ಮಾತ್ರ ಇದ್ದ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಇನ್ನು ಮುಂದೆ ವಾರಕ್ಕೆ 3 ಬಾರಿ ಮಾಡಲು ಜಿಲ್ಲಾ ಆರೋಗ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗಿದೆ. ಎಲ್ಲ ಬಗೆಯ ತಜ್ಞ ವೈದ್ಯರುಗಳಿದ್ದು, ರೇಡಿಯಾಲಜಿ ವೈದ್ಯರು ಕೊರತೆ ಇದ್ದು, ಈ ಕುರಿತಾಗಿ ಆರೋಗ್ಯ ಸಚಿವರ ಗಮನಕ್ಕೆ ತರಲಾಗಿದೆ ಎಂದ ಅವರು, ತಾಲೂಕಿನಲ್ಲಿ ನಕಲಿ ವೈದ್ಯರು, ಪರವಾನಗಿ ಇಲ್ಲದ ಔಷಧಿ ಅಂಗಡಿಗಳು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ತಾಲೂಕು ಆಡಳಿತ, ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕಾನೂನಿನಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್ ರವರು, ಮಕ್ಕಳನ್ನೇ ಕೇಂದ್ರೀಕೃತವಾಗಿರಿಸಿಕೊಂಡು ದೇಶದಲ್ಲಿ ರೂಪಿಸಿರುವ ಅತಿ ದೊಡ್ಡ ಕಾರ್ಯಕ್ರಮ ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ದೇಶದ ಯಾವೊಬ್ಬ ಮಗುವು ವಿಕಲಚೇತನವಾಗಬಾರದು, ಇನ್ನೊಬ್ಬರ ಮೇಲೆ ಅವಲಂಬಿತವಾಗಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರವು 30 ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಬಂದಿರುವ ಕಾರ್ಯಕ್ರಮ ಪಲ್ಸ್ ಪೋಲಿಯೋ ಕಾರ್ಯಕ್ರಮವಾಗಿದೆ ಎಂದರು. ಈ ವೇಳೆ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ಟಿಎಪಿಸಿಎಂಎಸ್ ಅಧ್ಯಕ್ಷ ಎಚ್ಆರ್ ವೆಂಕಟೇಶ್ ಮೂರ್ತಿ, ನಿರ್ದೇಶಕ ಎಂಆರ್ ಅನಿಲ್ ಕುಮಾರ್, ಟಿಎಚ್ಒ ಡಾಕ್ಟರ್ ಪಿ ತೇಜಸ್ವಿನಿ, ಆರೋಗ್ಯ ಶಿಕ್ಷಣಾಧಿಕಾರಿ ಅನಿತಾ, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಗಿರೀಶ್, ಕಾರ್ಯದರ್ಶಿ ಡಿಕೆ ಗೋವಿಂದರಾಜ್, ರೋಟರಿ ಸಂಸ್ಥೆ ಅಧ್ಯಕ್ಷೆ ಜ್ಯೋತಿ ಶ್ರೀನಿವಾಸ್, ರಕ್ಷಾ ಸಮಿತಿ ಸದಸ್ಯರಾದ ಬಾಲು, ಶಂಕರಣ್ಣ, ಮೋಹನ್ ಕಲ್ಕೆರೆ ಸೇರಿ ಇತರರು ಇದ್ದರು. ಒಂದು ಮಕ್ಕಳು ಇವತ್ತು ಅದು ಪ್ರಿವೆಂಟಬಲ್ ಡಿಸೀಸ್ ಅಂತ ನಾವು ಏನ್ ಹೇಳ್ತೀವಿ, ತಡೆಗಟ್ಟು ನಮ್ಮ ಕೈಲಿರುವಂಥದ್ದು. ಯಾವುದೇ ಒಂದು ಮಗು 0 to 5, ಯಾಕೆಂತಂದ್ರೆ ಮಕ್ಕಳನ್ನೇ ಆಧಾರಿತವಾಗಿ ನಮ್ಮ ಕೇಂದ್ರೀಕೃತವಾಗಿ ಇಟ್ಕೊಂಡಂತ ಒಂದು ಕಾರ್ಯಕ್ರಮ ಅಂತಂದ್ರೆ ಅದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಯಾವುದೇ ಒಂದು ಮಗು 0 to 5 years ಇರ್ಬೋದು, ಅದು ವಿಕಲಚೇತನ ಆಗಬಾರ್ದು, ಅಂಗವೈಕಲ್ಯವನ್ನು ಅನುಭವಿಸಬಾರ್ದು, ಸೊ ಇನ್ನೊಬ್ಬ ಪರಾವಲಂಬಿ ಆಗಬಾರ್ದು, ತನ್ನ ಸ್ವಾವಲಂಬಿ ಬದುಕನ್ನ ಕೊಟ್ಟಬೇಕು. ಸೊ ಆ ಮುಖಾಂತರ ಒಂದು ಬಲಿಷ್ಠ ಭಾರತವನ್ನ ಕಟ್ಟಬೇಕು, ಒಂದು ಆರೋಗ್ಯವಂತ ಸಮಾಜವನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಗಣ ಸರ್ಕಾರ ಇಂಥ ಒಂದು ಸತತವಾಗಿ 30 ವರ್ಷಗಳ ಕಾಲ ನಿರಂತರವಾಗಿ ಯಾವುದೇ ಒಂದು ಕಾರ್ಯಕ್ರಮ ನಡೆದು ಹೋಗ್ತಾ ಇದೆ ಅಂತಂದ್ರೆ ಅದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಅದರಲ್ಲಿ ನಾವು ಯಶಸ್ಸನ್ನು ಕೂಡ ಸಾಧಿಸಿದ್ರೆ ಬಹುಶಃ ನಮ್ಮ ಜನಪ್ರಿಯ ಶಾಸಕರು ಅದನ್ನ 1996ರಿಂದಲೂ ಕೂಡ
ಒಬ್ಬ ತಾಲೂಕ್ ಪಂಚಾಯತಿ ಸದಸ್ಯರಾದಾಗಲಿಂದ, ಜಿಲ್ಲಾ ಪಂಚಾಯತಿ ಸದಸ್ಯರಾದಾಗಲಿಂದ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತು MLA ಆಗುವವರೆಗೂ ಕೂಡ ಈ ಕಾರ್ಯಕ್ರಮ ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಸಕ್ರಿಯವಾಗಿದ್ದಾರೆ ಅಂತ ಬಹುಶಃ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಹೇಳಬೇಕು ಅಂತಂದ್ರೆ ನಾವು ಪೋಲಿಯೋ ಮುಕ್ತ ಚನ್ನರಾಯಪಟ್ಟಣವನ್ನ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಉತ್ತಮವಾಗಿ ಆರೋಗ್ಯಪೂರ್ಣವಾಗಿರಬೇಕು, ಅಂಗವೈಕಲ್ಯತೆಯನ್ನು ಹೊಂದಬಾರದು ಇರತಕ್ಕಂಥ ಒಂದು ಕಾರಣದಿಂದ ಈ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದೇವೆ. ಅದನ್ನು ಪ್ರತಿ ವರ್ಷ ನಾವು ಕೂಡ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಯಶಸ್ವಿಯಾಗಿ ಚಾಲನೆಯನ್ನು ನೀಡಿ ಇವತ್ತು ಎಲ್ಲ ಕಡೆ ಹಲವಾರು ಬೂತ್ಗಳನ್ನು ಬಸ್ ಸ್ಟ್ಯಾಂಡ್ ಇರ್ಬೋದು, ಇನ್ನಿತರ ಪ್ರದೇಶಗಳು, ರೈಲ್ವೆ ಸ್ಟೇಷನ್ ಇರ್ಬೋದು, ಜನನಿಬಿಡ ಪ್ರದೇಶಗಳಲ್ಲೂ ಕೂಡ ಇದನ್ನ ಅವಕಾಶವನ್ನು ಮಾಡಿ ಇದರಿಂದ ಯಾರೂ ಕೂಡ ವಂಚಿತರಾಗಬಾರ್ದು ಅನ್ನೋ ಮಕ್ಕಳುಗಳು ಕಾರಣದಿಂದ ಇದು 0 ಇಂದ up to 5 years ತನಕ ಎಲ್ಲರೂ ಕೂಡ ಪೋಲಿಯೋ ಡ್ರಾಪ್ಸನ್ನು ಹಾಕಬೇಕು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಇವತ್ತು ನಮ್ಮ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 43,162 ಮಕ್ಕಳಿಗೆ ಪೋಲಿಯೋನ ಹಾಕ್ತಕ್ಕಂಥದಕ್ಕೆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 2,36,832 ಮಕ್ಕಳಿಗೆ ಇವತ್ತು ಪೋಲಿಯೋನ ಲಸಿಕೆಯನ್ನು ಹಾಕ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಒಟ್ಟು ಜನಸಂಖ್ಯೆ ಇರ್ತಕ್ಕಂಥದ್ದು ನಗರ ಪ್ರದೇಶದಲ್ಲಿ 43,162, ಗ್ರಾಮೀಣ ಪ್ರದೇಶದಲ್ಲಿ 2,36,832. 0 to 5 ವರ್ಷದ ಮಕ್ಕಳು ಹೋದರೆ ನಗರ ಪ್ರದೇಶದಲ್ಲಿ 2,335, ಗ್ರಾಮೀಣ ಪ್ರದೇಶದಲ್ಲಿ 11,820. ಒಟ್ಟು ತಾಲೂಕಿನಲ್ಲಿ 14,155 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಡ್ರಾಪ್ಸನ್ನು ಹಾಕ್ತಕ್ಕಂಥದಕ್ಕೆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈಗಾಗಲೇ ಎಲ್ಲ ಕಡೆ ಒಂದು ಸಿಬ್ಬಂದಿಗಳನ್ನು ಕೂಡ ನೇಮಕವನ್ನು ಮಾಡಿ ಇವತ್ತು ಆಯಾ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿಯ ಸ್ಥಳೀಯ ಡಾಕ್ಟರ್ ಮತ್ತು ನರ್ಸಿಂಗ್ ಸ್ಟಾಫು ಆ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸ್ತಕ್ಕಂಥದಕ್ಕೆ ಅವಕಾಶ ಆಗ್ತದೆ. ಈ ನಿಟ್ಟಿನಲ್ಲಿ ಆರೋಗ್ಯವಂತ ಭಾರತಕ್ಕೆ ಆರೋಗ್ಯವಂತ ಜನತೆ ಮುಖ್ಯ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಗಿದೆ. ನಮ್ಮ ಒಂದು ವಿಶೇಷ ನಮ್ಮ ಯುವರಾಜ್ ಅವರು ಹೇಳಿದಂಗೆ ಇವತ್ತು ಪಲ್ಸ್ ಪೋಲಿಯೋ 100ಕ್ಕೆ 100 ಯಶಸ್ವಿಯಾಗಿರ್ತಕ್ಕಂಥ ತಾಲೂಕು ಚನ್ನರಾಯಪಟ್ಟಣ ಅಂತಕ್ಕಂಥದ್ದನ್ನು ಕೂಡ ಇದ್ಯಾವುದೋ ಒಂದು ಪ್ರಕರಣಗಳು ಕೂಡ ಇಲ್ಲದ ರೀತಿ ಇವತ್ತು ಮೊದಲಿಂದನೂ ಕೂಡ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಕಾರ್ಯಕರ್ತರುಗಳು, ಇಲಾಖೆ ಅಧಿಕಾರಿಗಳಿದ್ದವರು, ಡಾಕ್ಟರ್ಸ್ ಸಲಹೆ ಮೇರೆಗೆ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದವರೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನಾವು ಕೂಡ 15 ಮಕ್ಕಳಿಗೆ ಅಂದಾಜು ಪೋಲಿಯೋ ಡ್ರಾಪ್ನ ಹಾಕುವಂಥ ಒಂದು ಅವಕಾಶ ಕೂಡ ಸಿಕ್ಕಿದೆ. ಭವಿಷ್ಯದ ಆಸ್ತಿಗಳು ಹೇಗಾದರೆ ಇವು ದೇಶವನ್ನು ಮುಂದಿನ ದಿನಗಳಲ್ಲಿ ಮುನ್ನಡೆಸ್ತಕ್ಕಂಥ ಒಂದು ಪ್ರತಿಭೆಗಳಿಗೆ ನಾವಿವತ್ತು ಪೋಲಿಯೋ ಡ್ರಾಪ್ಸನ್ನು ಹಾಕುವಂಥದ್ದಕ್ಕೆ ಅವಕಾಶವನ್ನು ಮಾಡಿದ್ದೀವಿ ಅಂತ ಕೂಡ ಹೇಳಿ ಇವತ್ತು ನಮ್ಮ ಡಾಕ್ಟರ್ ಯುವರಾಜ್ ಅವರು ಕೂಡ ಆಡಳಿತ ವೈದ್ಯಾಧಿಕಾರಿಗಳಾಗಿ ಎಲ್ಲರನ್ನೂ ಕೂಡ ಸಮನ್ವಯತೆಯಿಂದ ಈ ಒಂದು ಆಸ್ಪತ್ರೆಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಿಗ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಅವ್ರ ನೇತೃತ್ವದಲ್ಲಿ ಅವಕಾಶ ಆಗ್ತದೆ. ಅವರಿಗೆ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ನಮ್ಮ ತಹಶೀಲ್ದಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ಕಾಚಿನಹಳ್ಳಿ ಏತ ನೀರಾವರಿ ಯೋಜನೆಯಿಂದ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಸಾಕಷ್ಟು ಗ್ರಾಮಗಳ ಅಂತರ್ಜಲ ವೃದ್ಧಿಯಾಗಿದೆ ಎಂದು ಕುಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ DL ಮಧು ತಿಳಿಸಿದರು. ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ದೊಡ್ಡಕರಡೇವು ಗ್ರಾಮದ ದೊಡ್ಡಕೆರೆ ಹಾಗೂ ಬೇರೆಕಟ್ಟೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿ ಅವರು ಮಾತನಾಡಿದರು. ಕ್ಷೇತ್ರದ ಶಾಸಕರಾದ HD ರೇವಣ್ಣನವರ ಶ್ರಮದಿಂದ ದಂಡಿಗನಹಳ್ಳಿ ಹೋಬಳಿಯ ಸಾಕಷ್ಟು ಗ್ರಾಮಗಳ ಕೆರೆಗೆ ಹೇಮಾವತಿ ನದಿ ನೀರು ಹರಿಯುತ್ತಿದೆ. ಇದರಿಂದ ಸಾವಿರಾರು ಮಂದಿ ರೈತರು ನೆಮ್ಮದಿಯಾಗಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದರು. ಕಾಚಿನಹಳ್ಳಿ ಮೊದಲ ಹಂತದ ಏತ ನೀರಾವರಿಯಿಂದ ರಾಷ್ಟ್ರೀಯ ಹೆದ್ದಾರಿ ದಾಟಲು ಆಗಲಿಲ್ಲ. ಎರಡನೇ ಹಂತದಿಂದ ಅಣ್ಣೇನಹಳ್ಳಿ ಅಪ್ಪೇನಹಳ್ಳಿವರೆಗೆ ನೀರು ಹರಿದು ಇದೀಗ ದೊಡ್ಡಕರಡೇವು ಗ್ರಾಮದ ಕೆರೆ ಭರ್ತಿಯಾಗಿದೆ. ಈ ಮೂಲಕ ಮೂರನೇ ಹಂತದ ಏತ ನೀರಾವರಿ ಕಾಮಗಾರಿ ಮುಗಿದ ಮೇಲೆ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಸಾಕಷ್ಟು ಹಳ್ಳಿಗಳಿಗೂ ಇದರ ಲಾಭವಾಗುತ್ತದೆ. ಏತ ನೀರಾವರಿಗಳು ಬರಡು ಭೂಮಿಗೆ ಜೀವಜಲವಾಗಿದೆ. ಕೃಷಿ ಚಟುವಟಿಕೆ, ಹೈನುಗಾರಿಕೆ ಮಾಡುವುದರ ಜೊತೆಗೆ ತೋಟಗಾರಿಕೆ ಬೆಳೆಗಳಿಗೆ ಅನುಕೂಲ ಆಗ್ತಿವೆ ಎಂದು ತಿಳಿಸಿದರು. ದೊಡ್ಡಕರಡೇವು ಗ್ರಾಮದ ಕೆರೆ ಭರ್ತಿಯಾದ ಮೇಲೆ ಹೆಚ್ಚುವರಿ ನೀರು ಮಾದಲಪುರ, ತಿಮ್ಲಾಪುರ, ಯಲಿಯೂರು, ಬರಗೂರು, ಗೆಜ್ಜೆಗಾರನಹಳ್ಳಿ, ಕತ್ರಿಘಟ್ಟ ಗ್ರಾಮದ ಕೆರೆಗಳಿಗೆ ಹರಿಯುವ ಮೂಲಕ ಸಾಕಷ್ಟು ಕೃಷಿ ಭೂಮಿಯಲ್ಲಿ ಕೊಳವೆ ಬಾವಿ ಅಂತರ್ಜಲ ವೃದ್ಧಿಯಾಗ್ತಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲೇಶ್, ಶಿವನಂಜಮ್ಮ, ನಂಜಪ್ಪ, ಎಪಿಎಂಸಿ ಮಾಜಿ ನಿರ್ದೇಶಕ ಸತೀಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರವೀಶ್, ಕುಂದೂರು PACCS ಅಧ್ಯಕ್ಷ ಹರೀಶ್, ನಿರ್ದೇಶಕರಾದ ಜಯಲಕ್ಷ್ಮಿ, ಸತೀಶ್, ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ವೆಂಕಟರಮಣಸ್ವಾಮಿ, PACCS ಮಾಜಿ ಅಧ್ಯಕ್ಷ ಮಂಜಣ್ಣ, ಮುಖಂಡರಾದ ದಿನೇಶ್, ನಾಗೇಂದ್ರ, ಪರಮೇಶ್, ವಿಕಾಸ್ ಮೊದಲಾದವರು ಉಪಸ್ಥಿತರಿದ್ದರು.
ವರ್ಷಗಳ ನಂತರ ನಮ್ಮೂರ ಈ ಕೆರೆ ಸನ್ಮಾನ್ಯ HD ರೇವಣ್ಣವರ ಶ್ರಮದಿಂದ ಹಾಗೂ ಸೂರಜ್ ರೇವಣ್ಣವರ ಪರಿಶ್ರಮದಿಂದ ಇವತ್ತು ಹಲವಾರು ವರ್ಷಗಳ ನಂತರ ಕೆರೆ ತುಂಬಿದೆ. ಇವತ್ತು ಹೇಮಾವತಿಯ ನದಿ ನೀರನ್ನು ನಮ್ಮ ಈ ಕೆರೆಗೆ ತರುವಲ್ಲಿ ಒಂದು HD ರೇವಣ್ಣವರು ಭಾರಿ ಶ್ರಮದಿಂದ ಇವತ್ತು ನಮ್ಮೂರು ಈ ಕೆರೆಗೆ ನೀರು ಬಂದಿದೆ. ಅವರಿಗೆ ನಾವೆಲ್ಲರೂ ನಮ್ಮೂರ ಗ್ರಾಮಸ್ಥರ ಪರವಾಗಿ ಮೊದಲಿಗೆ ಅಭಿನಂದನೆಗಳನ್ನ ಹೇಳ್ತಾ, ಇವತ್ತು ಏನು ಹೇಮಾವತಿ ನೀರನ್ನು ಇವತ್ತು ನಮ್ಮೂರ ಎರಡೂ ಕೆರೆಗಳಿಗೆ ಬೇರಿಕಟ್ಟೆ ಮತ್ತು ಈ ದೊಡ್ಡ ಕೆರೆಗೆ ತುಂಬಿಸಿದ್ದಾರೆ. ಅದಕ್ಕೆ ಸೂರಜ್ ರೇವಣ್ಣವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇದಕ್ಕೆ ಅನುದಾನ ಕೊಟ್ಟಂತಹ ಕುಮಾರಣ್ಣವ್ರಿಗೆ ಕೂಡ ವಂದನೆಗಳನ್ನ ಹೇಳ್ತಾ, ಮತ್ತು ಹೇಮಾವತಿಯ ಇಂಜಿನಿಯರ್ಗಳು ಬಹಳ ಪರಿಶ್ರಮಪಟ್ಟು ಒಂದು ಟೆಕ್ನಿಕಲ್ನ ಎಲ್ಲ ತೊಂದರೆಗಳನ್ನು ಒಂದು ಬಗೆಹರಿಸಿ ಇವತ್ತು ಇದು ನೀರು ತರಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀವಿ. ಹಾಗೂ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ವಂದನೆಗಳನ್ನು ಹೇಳ್ತಾ, ಎಲ್ಲ ಗ್ರಾಮಸ್ಥರು ಸುತ್ತಮುತ್ತ ನಮ್ಮ ಕುಂದೂರು ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಮುಖಂಡರುಗಳೆಲ್ಲರೂ, ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಪಟ್ಟಣದ ಮೈಸೂರು ರಸ್ತೆಯಿಂದ ಮಾರೇನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆಯನ್ನಾಗಿಸಲು ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು, ಗುಣಮಟ್ಟದ ಕಾಮಗಾರಿಗೆ ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಮಾರೇನಹಳ್ಳಿ ಗ್ರಾಮಕ್ಕೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವ ಸಲುವಾಗಿ ಮೈಸೂರು ರಸ್ತೆಯಲ್ಲಿನ ಅಕ್ಷತಾ ಪೆಟ್ರೋಲ್ ಬಂಕ್ ಬಳಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು, ತುಂಬಾ ದಿನಗಳಿಂದ ಬೇಡಿಕೆ ಇದ್ದ ರಸ್ತೆಯನ್ನು ಕಾವೇರಿ ನೀರಾವರಿ ನಿಗಮದಿಂದ ನಿರ್ಮಾಣ ಮಾಡಲಾಗುತ್ತಿದ್ದು, 500 ಮೀಟರ್ ರಸ್ತೆ ಅಭಿವೃದ್ಧಿಗೆ 50 ಲಕ್ಷ ರು ಅನುದಾನ ಮೀಸಲಿರಿಸಲಾಗಿದೆ. ರಸ್ತೆಯನ್ನು ಅಚ್ಚುಕಟ್ಟಾಗಿ ಗುಣಮಟ್ಟದಿಂದ ನಿರ್ಮಾಣ ಮಾಡುವಂತೆ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದರು. ಈ ವೇಳೆ ಟಿಎಪಿಸಿಎಂಎಸ್ ನಿರ್ದೇಶಕ ಜಗದೀಶ್, ಕಸಬಾ ಪಿಎಸಿಸಿಎಸ್ ನಿರ್ದೇಶಕ ಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೇಖರ್, ಮಾಜಿ ಅಧ್ಯಕ್ಷ ದೇವರಾಜು, ಮುಖಂಡರಾದ ವಿಎನ್ ಮಂಜುನಾಥ್, ಬಾಬು, ಮಂಜು, ಗಂಗಣ್ಣ, ವೆಂಕಟಸ್ವಾಮಿ, ಪುಟ್ಟರಾಜು, ಕುಮಾರ್, ಸುರೇಶ್, ಲವಕುಶ ಸೇರಿ ಇತರರು ಇದ್ದರು. ಯೋಜನೆಯಡಿಯಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ರಸ್ತೆ ಅಭಿವೃದ್ಧಿಗೆ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಬಹುಶಃ ಮೊದಲಿಂದನೂ ಕೂಡ ನನಗೆ ತುಂಬ ಬೇಡಿಕೆಯನ್ನು ಸಲ್ಲಿಸಿದ್ರು ಗ್ರಾಮಸ್ಥರು. ಇದು ತುಂಬ ಅಚ್ಚುಕಟ್ಟಾಗಿ ಕ್ವಾಲಿಟಿ ಕೆಲಸನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಡೈರೆಕ್ಷನ್ ಕೂಡ ನೀಡ್ತಾ ಇದ್ದೀನಿ. ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮನವಿಯನ್ನು ಕೂಡ ಮಾಡಿ ನಿರ್ವಿಘ್ನವಾಗಿ ಕಾಮಗಾರಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಎಷ್ಟು ಉದ್ದ? ಅದು 400 ಏನಿದೆ HLBC ಆಗ್ಬೋದಲ್ಲ ಸರ್? ಕೆಲವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಎಷ್ಟೇ ಷಡ್ಯಂತ್ರ ನಡೆಸಿದ್ರೂ ಅವೆಲ್ಲವೂ ವಿಫಲಗೊಂಡು ಕೊನೆಗೂ ಸತ್ಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಎಪಿಎಂಸಿ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಿಪಟೂರು ಗ್ರಾಮಾಂತರ ಯೋಜನಾ ಕಚೇರಿ ಹಾಗೂ ಕಾರೇಹಳ್ಳಿ ವಲಯ ಮತ್ತು ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತನ್ನದೇ ಆದ ಇತಿಹಾಸವನ್ನ ಹೊಂದಿದ್ದು, ಅನೇಕರು ಪುಣ್ಯಕ್ಷೇತ್ರದ ಹೆಸರನ್ನ ಹಾಳು ಮಾಡಲು ಹುನ್ನಾರ ನಡೆಸಿದ್ರು. ಸತ್ಯಕ್ಕೆ ಯಾವಾಗಲೂ ಜಯವೆಂಬ ಜಯ ಸಿಕ್ಕಿದ್ದು, ಇದರಿಂದ ಮತ್ತಷ್ಟು ಶ್ರೀ ಕ್ಷೇತ್ರದ ಪವಿತ್ರತೆ ಹೆಚ್ಚಾಗಿದೆ. ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸದಾ ಜನರ ಒಳಿತಿಗಾಗಿ ಚಿಂತಿಸುವ ವ್ಯಕ್ತಿಯಾಗಿದ್ದು, ಅವರ ಮೇಲೆ ಅಪಪ್ರಚಾರ ನಡೆಸಿದ್ದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತುಮಕೂರು ಜಿಲ್ಲಾ ನಿರ್ದೇಶಕ ಸತೀಶ್ ಸುವರ್ಣ ಮಾತನಾಡಿ, ರಾಜ್ಯದಲ್ಲಿ ಸರಿಸುಮಾರು 6.50 ಲಕ್ಷ ರು ಸ್ವಸಹಾಯ ಸಂಘಗಳಿದ್ದು 60 ಲಕ್ಷ ಜನ ಸದಸ್ಯರಿದ್ದಾರೆ. ಯೋಜನೆಯ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡುವ ದೃಷ್ಟಿಯಿಂದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಈಗಾಗಲೇ ರಾಜ್ಯದಲ್ಲಿ 1.25 ಲಕ್ಷ ವಿದ್ಯಾರ್ಥಿಗಳಿಗೆ 120 ಕೋಟಿ ರು ಹಣವನ್ನು ವಿನಿಯೋಗ ಮಾಡಲಾಗುತ್ತಿದೆ. ಜೊತೆಗೆ ಸ್ವಸಹಾಯ ಸಂಘಗಳಿಗೆ ಸುಮಾರು 1,000 ಕೋಟಿ ಸಾಲವನ್ನು 6 ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಕೊಡಲಾಗಿದೆ ಎಂದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೃಷಿ, ಶಿಕ್ಷಣ, ಆರೋಗ್ಯ, ಹೈನುಗಾರಿಕೆ ಸೇರಿದಂತೆ ಮಹಿಳೆಯರ ಆರ್ಥಿಕ ಬಲವರ್ಧನೆಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಜನರಿಗೆ ನೆರವಾಗಿದೆ ಎಂದರು. ತಾಲೂಕು ವಚನ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ಚಿರಂಜೀವಿ, ಉಪನ್ಯಾಸಕ ವೇಣುಗೋಪಾಲ್, ಕಾರೇಹಳ್ಳಿ ವಲಯದ ಅಧ್ಯಕ್ಷ ಬಸವರಾಜ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಿಷ್ಯ ವೇತನ ಹಾಗೂ ಮಾಶಾಸನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಗೊಂಡಿದ್ದ ಫಲಾನುಭವಿಗಳಿಗೆ ಆದೇಶ ಪ್ರತಿಯನ್ನು
ನೀಡಲಾಯಿತು. ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಹಾಗೂ ಧಾರ್ಮಿಕ ಸಭಾ ಪೂಜಾ ಕಾರ್ಯಕ್ರಮವನ್ನು ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಅರ್ಚಕರಾದ ರಂಗನಾಥ್ ಹಾಗೂ ಅನೇಕ ಅರ್ಚಕರು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪೂಜಾ ಕಾರ್ಯಕ್ರಮದ ನಂತರ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರವೀಣ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಟರಾಜ್, ಸದಸ್ಯರಾದ ಎನ್ಎಸ್ ಮಂಜುನಾಥ್, ಹೊನ್ನೇಗೌಡ, ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ಅಧ್ಯಕ್ಷರಾದ ಹೋಟೆಲ್ ರಾಜಣ್ಣ, ವಲಯದ ಮೇಲ್ವಿಚಾರಕಿ ಕಲ್ಯಾಣಿ ಮಧು ಸೇರಿದಂತೆ ಒಕ್ಕೂಟದ ಅಧ್ಯಕ್ಷರುಗಳು, ಪೂಜಾ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಸ್ವಸಹಾಯ ಸಂಘಗಳ ಸದಸ್ಯರು ಹಾಜರಿದ್ದರು. ಪ್ರಸ್ತುತ 20,000 ಜನರಿಗೆ ಕೊಡ್ತೇವೆ. ಪ್ರತಿ ತಿಂಗಳು 1,60,000 ಮೊತ್ತವನ್ನು ಪ್ರತಿ ತಿಂಗಳು ನಿರ್ಗತಿಕರಿಗೆ ಕೊಟ್ಟುವಂತ ಕೆಲಸ ಮಾಡ್ತೇವೆ. ಅದರೊಟ್ಟಿಗೆ ತೀರ ಬಡವರು ಬರ್ದ್ರಿ ಅಂತ ಹೇಳಿದ್ರೆ, ನೀವು ಪೂಜೆ ಮಾಡ್ಬೇಕಾದ್ರೆ ಅರ್ಚಕರು ನಮಗೆ ಕಂಕಣ ಕಟ್ತಾರೆ. ಕಂಕಣ ಕಟ್ಟೋದು ಯಾಕೆ ಅಂತ ಹೇಳಿದ್ರೆ, ಈ ಪೂಜಾ ಫಲಗಳು ನಮಗೆಲ್ಲ ಬರಲಿ, ಪೂಜೆ ನಿರ್ವಿಘ್ನದಿಂದ ನೆರವೇರಲಿ ಅಂತ. ಅದೇ ರೀತಿ ನಾನು ಸ್ವಸಹಾಯ ಸಂಘಕ್ಕೆ ಸೇರುವುದರ ಮುಖೇನ ಆ ಸ್ವಸಹಾಯ ಸಂಘ ಸೇರಿ ರಿಟರ್ನ್ ಬರುದು ಯಾವಾಗ? ಏನು ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆ, ನಾನು ಅಭಿವೃದ್ಧಿ ಆಗದೆ ಹಿಂದೆ ಬರೋ ಪ್ರಶ್ನೆ ಇಲ್ಲ. ಆ ಸಂಕಲ್ಪ ಇಟ್ಕೊಂಡು ನಾವು ಸ್ವಸಹಾಯ ಸಂಘದಲ್ಲಿ ಸೇರ್ತೇವೆ. ಇವತ್ತು ಸ್ವಸಹಾಯ ಸಂಘದಲ್ಲಿ ಸೇರಿದಂತ ನಾನು ಉಲ್ಲೇಖ ಮಾಡ್ತೇವೆ, ನಮ್ಮ 14 ವರ್ಷದಲ್ಲಿ ನಾನು 10,000 ಸಾಲ ಪಡೆದೇನೆ. ಹುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತ ತಾಳ್ಮೆಯನ್ನ, ಅಂತ ಸಹನೆಯನ್ನ ಹೆಣ್ಣು ಮಕ್ಕಳು ಕಳ್ಕೊತಾ ಇರೋದರಿಂದಲೇ ಮನೆಗಳು ಆದಷ್ಟು ಬೇಗ ಒಡಕು ಉಂಟಾಗ್ತಾ ಇರೋದು. ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ತಾಳ್ಮೆಯಿಂದ ಸಹನೆಯಿಂದ ಇದ್ರೆ ಆ ಮನೆ ಎಂದೆಂದಿಗೂ ಕೂಡ ಒಂದು ದರಿದ್ರತೆಯನ್ನ ಕಾಣದಲೇ ಸುಖ ಜೀವನವನ್ನ ಬಂದಿರತಕ್ಕಂಥ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಹಾಗೂ ಧರ್ಮಸ್ಥಳ ಸೇವಾ ಸಂಘದ ಅಧಿಕಾರಿಗಳು ಒದಗಿಸಿಕೊಟ್ಟಿದ್ದೇವೆ. ಆ 1,000 ಕೋಟಿ ಕೊಟ್ಟ ಸಾಲಗಳು ಇವತ್ತು 20,000 ಕೋಟಿಯಷ್ಟು ಆದಾಯವನ್ನು ಸಂಪಾದನೆ ಮಾಡಿದೆ ಅಂತ ನಾವು ಹೆಗ್ಗಳಿಕೆಯನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹೇಗೆ ಅಂತ ಹೇಳ್ತೇವೆ, ಇವತ್ತು ನಮ್ಮ ಹತ್ರ ಒಬ್ರು ಮುಸ್ಲಿಂ ಹೆಣ್ಮಗಳು ಬಂದ್ರು ಹೇಳ್ತಾರೆ, ಸರ್ ನಾನು 5 ವರ್ಷದಿಂದ ಬೇಕರಿ ಮಾಡ್ಲಿಕ್ಕೆ ಅಂತ 10,000 ಸಾಲ ತಗೊಂಡೆ, ಆಮೇಲೆ 25,000 ಕೊಟ್ರಿ, ಆಮೇಲೆ 1 ಲಕ್ಷ ಕೊಟ್ರಿ, ಆಮೇಲೆ 1.5 ಲಕ್ಷ ಕೊಟ್ರಿ, 2 ಲಕ್ಷ ಕೊಟ್ರಿ, 3 ಲಕ್ಷ ಕೊಟ್ರಿ, 5 ಲಕ್ಷ ಕೊಟ್ರಿ. ಸರ್ ನಾನು ಮುಸ್ಲಿಂ ಇದ್ದೇನೆ, ಆದ್ರೆ ಓಂ ಶ್ರೀ ಮಂಜುನಾಥ ಏನಮ್ ಅಂತ ಹೇಳ್ಕೊಡು, ಮಂಜುನಾಥ ಸ್ವಾಮಿಯಲ್ಲಿ ಅಲ್ಲಾವನ್ನು ಕಂಡು ನಾನು ಬಿಸ್ನೆಸ್ ಹಿಡಿದೆ. ಅವತ್ತು 10,000 ಸಾಲ ಪಡೆದದು ಇವತ್ತು ದಿನವೊಂದಕ್ಕೆ 10,000 ಇನ್ಕಮ್ ಬರೋಲಿ ಬೆಳೆದು ನಿಂತಿದೆ ಅಂತ ಹೇಳ್ತಾರೆ. ನಮ್ಮಲ್ಲಿರುವಂತಹ ಸ್ವಸಹಾಯ ಸಂಘಗಳ ಸದಸ್ಯರು ಕಳೆದ 14 ವರ್ಷದಲ್ಲಿ ಸೇರಿ ಅವರು ಝೀರೋದಿಂದ ಹೀರೋ ಆಗಿದ್ದಾರೆ ವಿನ ಅವರು ಸಾಲ ಕೊಟ್ಟು ಸಾಲಗಾರರಾಗಿ ಮಾಡಲೇ ಇಲ್ಲ, ಬದಲಾಗಿದ್ದಾರೆ. ಇವತ್ತು ಯಾರು ಹೇಳ್ತಾರೆ ಸರ್, ನೆಕ್ಸ್ಟ್ ಬಂದು ನಮ್ಗೆ ಹೇಳ್ತಾರೆ, ಇಲ್ಲಿ ನಾನು ಇವತ್ತು ನುಗ್ಗೆಯಲ್ಲಿಯ ಈ ಭಾಗದ ಜನರನ್ನು ಅಭಿನಂದಿಸ್ತೇನೆ. ಯಾಕೊತ್ತಾ, ಏನೇ ಅಪಪ್ರಚಾರಗಳು ಬಂದ್ಲಿ, ಯಾರೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಕ್ಕಳ ಉತ್ತಮ ಆರೋಗ್ಯದ ಸಲುವಾಗಿ ದೇಶದಲ್ಲಿ ಪೋಲಿಯೋ ಲಸಿಕಾ ಅಭಿಯಾನ, ಅಂಗವೈಕಲ್ಯ ಮುಕ್ತ ಮಕ್ಕಳ ಸಲುವಾಗಿ ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ಎಂದ ಶಾಸಕ ಸಿಎನ್ ಬಾಲಕೃಷ್ಣ. ತಾಲೂಕಿನಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಶಾಸಕರಿಂದ ಚಾಲನೆ. ಕಾಚಿನಹಳ್ಳಿ ಏತ ನೀರಾವರಿಯಿಂದ ದಂಡಿಗನಹಳ್ಳಿ ಹೋಬಳಿ ಸಂಪನ್ನ, ಹೋಬಳಿಯ ಸಾಕಷ್ಟು ಗ್ರಾಮಗಳ ಅಂತರ್ಜಲ ವೃದ್ಧಿ ಎಂದ ಕುಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧು ಹೇಳಿಕೆ. ಇದು ಶಾಸಕ ರೇವಣ್ಣ, ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣನವರ ಶ್ರಮದ ಕೊಡುಗೆ ಎಂದರು. ತಾಲೂಕಿನ ಮಾರಿನಹಳ್ಳಿ ಗ್ರಾಮದ ಸಂಪರ್ಕ ರಸ್ತೆ ಅಭಿವೃದ್ಧಿಗೆ ಶಾಸಕ ಬಾಲಕೃಷ್ಣರಿಂದ ಪೂಜೆ. ಕಾವೇರಿ ನೀರಾವರಿ ನಿಗಮದಿಂದ 50 ಲಕ್ಷ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ, ಗುಣಮಟ್ಟದ ರಸ್ತೆಗೆ ಆದ್ಯತೆಯಿಂದ ಶಾಸಕರು. ಹಾಗೂ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರಗಳು ವಿಫಲ, ಇದು ಸತ್ಯಕ್ಕೆ ಸಿಕ್ಕ ಜಯ ಎಂದ ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ. ನುಗ್ಗೇಹಳ್ಳಿಯಲ್ಲಿ ನಡೆದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.